ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವಂಥ ಮೆಂತ್ಯ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದಂತೂ ತುಂಬ ಸುಲಭ ಫ್ರೆಂಡ್ಸ್. ಮನೆಯಲ್ಲಿರೋ ಐಟಮ್ಸನ್ನೇ ತೊಗೊಂಡು ಮಾಡ್ಬೋದು. ನೀವು ಯಾವಾಗಲೂ ಮೆಂತ್ಯ ಪಲ್ಯ ಕಹಿ ಅದನ್ನು ಹೇಗೆ ತಿನ್ನೋದು ಹೀಗೆ ಅಂತ ಒಬ್ಬೊಬ್ಬರು ಅಂತ ಇರ್ತಾರೆ. ಬಟ್ ಈ ರೀತಿ ನೀವು ಮಾಡಿ ಅವ್ರಿಗೆ ಕೊಟ್ಟರೆ ಯಾರಾದ್ರೂ ಬಿಡೋದಿಲ್ಲ ಫ್ರೆಂಡ್ಸ್. ಒಂದು ಚಪಾತಿ ತಿಂದರೂ 2 ಚಪಾತಿ ತಿನ್ನುತ್ತಾರೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮೊದಲಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಾನು ಒಂದು ಬಾಣಲೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾನು 1 ಕಟ್ಟಷ್ಟು ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ಕಟ್ ಮಾಡ್ಕೋತಾ ಅದ್ರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋತಾ ಹೋಗಿ. ಆಮೇಲೆ ಫಸ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ನಾನು ಎಣ್ಣೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಅದನ್ನು ಚಟ್ಪಟ್ ಅಂತ ಆವಾಜ್ ಆದಮೇಲೆ ನಾನು ಉಳ್ಳಾಗಡ್ಡಿನ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಇದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಾಕ್ಕೋತಾ ಇದ್ದೀನಿ. ಈ ಥರ ಮೆಂತ್ಯ ಪಲ್ಯ ನೀವು ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ಚಲೋ ಇರುತ್ತೆ. ಮೆಂತ್ಯ ಪಲ್ಯ ಅಂತಂತಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೂ ಚಲೋ, ಮತ್ತು ಜೀರ್ಣಶಕ್ತಿಗೂ ಇನ್ಕ್ರೀಸ್ ಮಾಡುತ್ತೆ, ಮತ್ತು ನಿಮ್ಮದು ರಕ್ತ ಶುದ್ಧಿನೂ ಆಗುತ್ತೆ ಅಂತಾರೆ. ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಮೆಂತ್ಯ ಪಲ್ಯ ಮಾಡಿದರೂ ಏನಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ಯಾರು ತಿನ್ನಲಾದರೂ ತಿಂತಾರೆ ಫ್ರೆಂಡ್ಸ್. ಇವಾಗ ನಾವು ಕರಿಬೇವನ್ನು ಹಾಕೋತಾ ಇದ್ದೀನಿ, 1-2 ಹೆಸರು. ಈ ಥರ ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಇದು ನಿಮಗೆ ದಿನ ಅದೇ ಥರ ತಿಂದು ಮೆಂತ್ಯ ಪಲ್ಯ ಬೇಸರ ಅಂತನೋರು ಈ ಥರ ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಬರುತ್ತೆ. ಈ ಥರ ಗ್ರೇವಿ ಥರ ಮೆಂತ್ಯ ಪಲ್ಯ ನಿಮಗಿದೆ ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋದಂತ ಅನಿಸುತ್ತೆ. ಟೊಮೆಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಒಂದು ಸಣ್ಣ ಗಾತ್ರದಷ್ಟು ಟೊಮೆಟೊನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಗ್ರೇವಿಯನ್ನು ಯಾವಾಗಲೂ ಪನ್ನೀರ್, ಕಾಜು ಈ ಥರ ಹಾಕೋದು ತಿಂತಾ ಇದ್ದರೆ ನಮಗೆ ದಿನ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇದನ್ನು ಮೆಂತ್ಯ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ದಿನವೂ ಮಾಡಿಕೊಂಡ್ರು ಯಾವ ರೀತಿ ಬೇಸರನೂ ಆಗೋದಿಲ್ಲ ಮತ್ತು ಹೆಲ್ದಿನೂ ಆಗಿರುತ್ತೆ. ಜಾಸ್ತಿ ಪನ್ನೀರ್ ಅಥವಾ ಇವಾಗ ಏನಾಗಿಬಿಡುತ್ತೆ ಫ್ರೆಂಡ್ಸ್, ಪನ್ನೀರ್ ಅಂತ ನಾವು ತರಲಿಕ್ಕೆ ಹೋಗಬೇಕಾಗುತ್ತೆ. ಏನಾದರೂ ಮಾಡಬೇಕು ಅಂದರೆ ನಮ್ಗೆ ಅಡ್ವಾನ್ಸಾಗಿ ಹೇಳಬೇಕಾಗುತ್ತೆ. ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಂದರೆ ಪನ್ನೀರ್ ಅಥವಾ ಭಾಳ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಡ್ವಾನ್ಸಾಗಿ ಏನೇನೋ ಐಟಮ್ಸ್ ತಂದು ಇಟ್ಕೋಬೇಕಾಗುತ್ತೆ. ಬಟ್ ಇವಾಗ ಇದನ್ನು ಹಾಗೇನಿಲ್ಲ ಫ್ರೆಂಡ್ಸ್. ಬರೀ ಒಂದು ಮೆಂತ್ಯ ಪಲ್ಯ ಇದ್ದರೆ ಸಾಕು. ಮನೆಯಲ್ಲಿರೋ ಐಟಮ್ಸನ್ನೇ ಉಪಯೋಗಿಸ್ಕೊಂಡು ಈ ಥರ ನಾವು ಮಾಡ್ಕೋಬಹುದು. ಇವಾಗ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ, ಸೊಪ್ಪಿನ ಪಲ್ಯ ಮಾಡುம்போது ನಾವು ಉಪ್ಪನ್ನು ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು. ಯಾವಾಗ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತಲ್ಲ ಆಮೇಲೆ ನೀವು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಯಾಕಂದರೆ ಜಾಸ್ತಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು, ಯಾಕಂದರೆ 1 ಕಟ್ ಅಷ್ಟೇ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ಪಲ್ಯಗೆ ಇದನ್ನು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಈ ಥರ ಮಾಡಿದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು. ನಿಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್, ಯಾವುದಾದ್ರು ಲಂಚ್ ಬಾಕ್ಸೂ ಕೊಡ್ಬೋದು ಫ್ರೆಂಡ್ಸ್. ಅದೇ ರೀತಿ ನೀವು ತೊಗೊಂಡು ತಿಂದರೆ ಇದು ಯಾವ ಪಲ್ಯ ತಿಂತಾ ಇದ್ದೀನಿ ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ಅಷ್ಟು ಮೆಂತ್ಯ ಕೈ ಅಥವಾ ಏನೂ ಬರೋದಿಲ್ಲ. ವಿತ್ ಅದ್ರದ್ದು ಟೇಸ್ಟೇ ಬೇರೆ ಆಗಿರುತ್ತೆ. ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ. ಆಮೇಲೆ ನೀವು ಅನ್ನ ಜೊತೆನೂ ನೀವು ಇದನ್ನು ಕಲಿಸ್ಕೊಂಡು ತಿನ್ನಬಹುದು. ಇವಾಗ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದು ಖಾರದ ಪುಡಿ ಇರುತ್ತೋ, ಅಂದರೆ ಬೆಳ್ಳುಳ್ಳಿ ಖಾರ ಅಂತಾರಲ್ಲ ಅದನ್ನು ನಾನು ಇದನ್ನು ಹಾಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ನಾನು ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಯಾಕಂತಂದರೆ ಇದು ಕೊಂಡಿದ್ದ ಖಾರ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ತಗೊಂಡಿದ್ದೀನಿ ನಾನು. ಅದನ್ನು ಜಾಸ್ತಿ ಖಾರ ಇರೋದಿಲ್ಲಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೋತಾ ಇದ್ದೀನಿ. ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಮಸಾಲೆ ಖಾರ ಹಾಕೋತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಖಾರ. ಇದನ್ನು ಬೇಕಾದರೆ ನಾವು ಮನೆಯಲ್ಲೇ ಇರಲಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ. ಅದರ ಟೇಸ್ಟ್ನಲ್ಲಿ ಏನೂ ಅಷ್ಟೇನು ವ್ಯತ್ಯಾಸ ಬೀಳಂಗಿಲ್ಲ. ಮೆಂತ್ಯ ಸೊಪ್ಪನ್ನು ನಾನು ಸೋಸಿಟ್ಕೊಂಡು ಅದನ್ನು ತೊಳೆದು ಒಂದು ಸ್ವಲ್ಪ ಹೋಳು ಇಟ್ಕೊಂಡಿದ್ದೀನಿ. ಬೇಕಂದರೆ ಹೋಳು ಇಟ್ಕೋಬೋದು, ಇಲ್ಲಾಂದರೆ ಆ ಥರನೇ ಡೈರೆಕ್ಟ್ ಹಾಕ್ಬೋದು. ಜಾಸ್ತಿ ನಾನು ಕಡ್ಡಿ ಅದು ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಅದನ್ನು ಒಂದು ಸ್ವಲ್ಪ ಮೆತ್ತಗಾಗಬೇಕಂತ ಹೇಳಿ ನಾನು ಗ್ರೇವಿಗೆ ಅದು ಜಾಸ್ತಿ ಎಲೆ ಅಷ್ಟೇ ತೊಗೊಂಡಿದ್ದೀನಿ. ಕಡ್ಡಿ ಅದು ಹಿಂಗೆ ಮುರಿದು ಹಾಕ್ಕೊಳ್ಳಿದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳಿ ಅಷ್ಟೇ. ಇದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣಂತೆ. ಹೊತ್ತಬಾರ್ದು ಅಂತ ನಾನು ಒಂದು ಸ್ವಲ್ಪ ಸಣ್ಣ ಇಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಇದನ್ನು ಬಿಡೋದು ಬೇಡ, ಯಾಕಂತಂದರೆ ಮತ್ತೆ ಹೊತ್ತು ಬರೋಂಥ ಚಾನ್ಸಸ್ ಇರುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಇದನ್ನು ನಾನು ಕೈ ಆಡಿಸ್ಕೊತಾ ಇದ್ದೀನಿ. ಇದೊಂಥರ ಟೇಸ್ಟ್ ಸೂಪರಾಗಿ ಬರುತ್ತೆ. ಅಂದರೆ ಮೆಂತ್ಯ ಪಲ್ಯದಲ್ಲಿ ಟೊಮೆಟೊ ಹಾಕಿ ಮಾಡಿ ನೋಡಿ ಫ್ರೆಂಡ್ಸ್. ಅಂದರೆ ಅದು ಒಂಥರ ಹುಳಿ ಬಿಟ್ಟಿರುತ್ತೆ, ಒಂಥರ ಟೇಸ್ಟ್ ಅಂತೂ ಬೇರೆ ರೀತಿಯೇ ಬರುತ್ತೆ. ಅಂತಂದರೆ ಮೆಂತ್ಯ ಪಲ್ಯ ಕೈ ಅಂತಾರೆ, ಅದರದ್ದೇ ಯಾವುದೇ ರೀತಿಯಿಂದ ಕೈ ಅಂತ ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಇದಕ್ಕೆ ನಾನು
ಸಕ್ಕರೆ ಹಾಕೋತಾ ಇದ್ದೀನಿ, ಸ್ವಲ್ಪನೇ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅರ್ಧಕ್ಕಿಂತ ಕಡಿಮೆ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಭಾಳ ಹೊತ್ತನ ಕೈಯಾಡಿಸಿದಾದ್ಮೇಲೆ ಈ ಥರ ಇದ್ರದ್ದು ಆಗಿದೆ. ನಾನು ಎಷ್ಟು ಪಲ್ಯ ಹಾಕಿದೆ ಈಗ ಇಷ್ಟೇ ಆಗಿದೆ, ಒಬ್ಬರು ತಿನ್ನುವಷ್ಟು ಪಲ್ಯ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಜಾಸ್ತಿ ಹೊತ್ತು ನಾವು ಬೇಯಿಸ್ಕೋಬೇಕು, ಅದು ಎಲ್ಲ ಪಲ್ಯ ಕರಗಬೇಕು ಫ್ರೆಂಡ್ಸ್, ಅಷ್ಟೊತ್ತು ನಾವು ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಹೊಸ ಪದಾರ್ಥ ಅಂದರೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಗ್ರೇವಿಗೆ ನಾನು ಇದಕ್ಕೆ ಶೇಂಗಾ ಪುಡಿಯನ್ನು ನಾನು ಸಣ್ಣದಾಗಿ ಮಾಡ್ಕೊಂಡಿದ್ದೆ, ಜಾಸ್ತಿ ಸಣ್ಣ ಮಾಡ್ಲಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಗರಿ ಗರಿ ಆಗಿದ್ದರೆ ಸಾಕು. ಅದನ್ನು ನಾನು ಇದಕ್ಕೆ ಕೈಯಾಡಿಸ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಥವಾ 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕಷ್ಟಲ್ಲ, ಗ್ರೇವಿಗೆ ಎಷ್ಟು ಬೇಕಲ್ಲ ತಿಕ್ನೆಸ್ ಅಷ್ಟು ನಾವು ಶೇಂಗಾ ಪುಡಿನ ಇದಕ್ಕೆ ನಾನು ಹಾಕೋಬೇಕಾಗುತ್ತೆ. ಅದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿದ ಮೇಲೆ ಹೊತ್ತು ಅಂತ ಚಾನ್ಸಸ್ ಇರುತ್ತೆ, ಜಾಸ್ತಿ ಹೊತ್ತು ಅದನ್ನು ಶೇಂಗಾ ಪುಡಿ ಹಾಕಿದ ಮೇಲೆ ಬಿಡ್ಲಿಕ್ಕೆ ಹೋಗ್ಬಿಡಿ, ಪಟ್ಟನೆ ಕೈ ಆಡಿಸ್ಕೊಂಬಿಡಿ, ಇಲ್ಲಾಂದರೆ ಹೊತ್ತು ಬಿಡೋಂಥ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಈ ಥರನೂ ಇಷ್ಟೇ ನಮಗೆ ಗ್ರೇವಿ ಬೇಡ, ಈ ಥರ ಡಿಫ್ರೆಂಟ್ ಆಗಿರೋ ಮೆಂತ್ಯ ಪಲ್ಯ ತಿನ್ನಬೇಕಂದ್ರೆ ಇದನ್ನು ಈ ಥರನೂ ಮಾಡ್ಕೋಬೋದು. ಇಲ್ಲಪ್ಪ ನಮಗೆ ಗ್ರೇವಿ ಬೇಕು ಅಂತಂತಂದಕ್ಕೆ ಇದಕ್ಕೆ ನಾನು ನೀರು ಹಾಕೋತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈ ಥರ ತಿಂದ್ರೂ ಇದನ್ನು ಸೂಪರಾಗಿ ಟೇಸ್ಟ್, ಈ ಥರನೂ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಇದನ್ನು ಒಂಥರ ಟೇಸ್ಟು ಸೂಪರಾಗಿ ಬಿಡುತ್ತೆ. ಈಗ ಒಂದು ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್, ಯಾಕಂದರೆ ಶೇಂಗಾ ಪುಡಿ ಹಾಕೋಂಥ ಹೊತ್ತೊತ್ತೊಂದು ಚಾನ್ಸಸ್ ಇರುತ್ತೆ. ನೀರನ್ನ ಎಷ್ಟು ಬೇಕಷ್ಟು ನಾನು ನೋಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು, ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಕುದಿದಾದ್ಮೇಲೆ ನಾನು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕೋತಾ ಹೋಗ್ತಾ ಇದ್ದೀನಿ ಫ್ರೆಂಡ್. ನಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಹಾಕ್ಕೋತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಮತ್ತು ನನಗೆ ಕುದಿಬೇಕು, ಒಂದು ಇದನ್ನು 10 ನಿಮಿಷ ಆದರೂ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು, ಅಂದರೆ ಗ್ರೇವಿ ನಮಗೆ ಸೂಪರಾಗಿರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ ಉಪ್ಪತ್ತು ನೋಡಿ ಫ್ರೆಂಡ್ಸ್, ನಿಮಗೆ ಜಾಸ್ತಿ ಆಗಿದ್ದರೆ ನೀವು ಮತ್ತೆ ಒಂದು ಸ್ವಲ್ಪ ಶೇಂಗಾ ಪುಡಿ ಒಂದು ಸ್ವಲ್ಪ ನೀರತ್ತು ಹಾಕ್ಕೊಂಡು ನಮಗೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲ ಉಪ್ಪು ಕಡಿಮೆ ಆಗಿತ್ತಂದರೆ ಉಪ್ಪು ಖಾರ ಒಂದು ಸ್ವಲ್ಪ ಇವಾಗ ಬೇಕಂತಂದರೆ ಹಾಕೋಬೋದು, ಕರೆಕ್ಟ್ ಆಗಿತ್ತಂತಂದರೆ ಹಾಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ಇದನ್ನು ಜಾಸ್ತಿ ಒಂದು 10 ನಿಮಿಷ ಆಯ್ತು ಕುದಿಸಿದರೆ ನೋಡಿ ಫ್ರೆಂಡ್ಸ್, ಈ ಥರ ಕುದಿಲಿಕ್ಕತ್ತಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಮೆಂತ್ಯ ಪಲ್ಯದ ಗ್ರೇವಿ ರೆಡಿ ಆಗ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರನ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದನ್ನು ಟ್ರೈ ಮಾಡಿ ನೋಡಿ, ನನಗೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದನ್ನು ಚಿಕ್ಕವರಿಂದ ದೊಡ್ಡವ್ರಿಗೂ ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರೆ. ಚಪಾತಿಗೂ ಚಲೋ ಇರುತ್ತೆ, ಅನ್ನದಲ್ಲೂ ಚಲೋ ಇರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಕುದೀತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮೆಂತ್ಯ ಪಲ್ಯ. ಈ ಥರ ಒಂದು ಸಲ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದಂತೂ ಸೂಪರ್. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಅದು ತೀರಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.